ಚಾನಲ್ಗೆ ಕೆಲಸ ಕೊಟ್ಟಂಥ ಅಲೀನಾ ಅಲಂ ಏನಿದ್ದಾವೆ ಅವ್ರಿಗೊಂದು ದೊಡ್ಡ ಧನ್ಯವಾದ ಹೇಳಬೇಕು. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಗೈಸ್, ಮಿಟ್ಟಿ ಕೆಫೆ ಅಂತ ನಿಮ್ಗೆ ಗೊತ್ತೇ ಇದೆ, ನೀವು ಕೇಳಿದ್ದೀವ. ಎಸ್, ಆ್ಯಂಡ್ ಆ ಫೌಂಡರ್ ಬಂದ್ಬಿಟ್ಟು ಅಲೀನಾ ಅಲಂ ಅಂತ. ಒಂದು ಫೋಟೋ ಹಾಕ್ತೀನಿ ನೋಡಿ. ಎಸ್, ಅವ್ರದ್ದೊಂದು ಕೆಫೆ ಇದೆ. ಸ್ಪೆಷಾಲಿಟಿ ಏನಂದರೆ ಫಿಸಿಕಲ್ ಚಾಲೆಂಜ್ಡ್ ಪೀಪಲ್ಸ್ ಯಾವಿದಾರೋ ಅವ್ರಿಗೆ ಅವ್ರು ಜಾಬ್ ಕೊಟ್ಟಿದ್ದಾರೆ. 2017 ಈ ಮಿಟ್ಟಿ ಕೆಫೆ ಓಪನ್ ಆಗಿದೆ. ಒಬ್ಬರು ಒನ್ ಆಫ್ ದಿ ಎಂಪ್ಲಾಯ್ ಇದ್ದಾರೆ, ಅವ್ನು ಮಾತಾಡಿಸ್ತೀನಿ ನೋಡಿ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಸಂಕಮ್ಮ. ಯಾವ ಮೇಡಮ್ ನಿಮ್ಮ? ದಾವಣಗೆರೆ. ನಾನು ಅಲ್ಲೇ ಓದಿದ್ದು ಮೇಡಮ್. ಅಲ್ಲೇ ಹಳ್ಳಿನ? ಸಿಟಿಲಿ ಮನೆ? ಓ ಹೌದಾ, ನಮ್ಮದು ಅಲ್ಲೇ ಗುಂಡಿ ಸರ್ಕಲ್. ಗೈಸ್, ಮೇಡಮ್ಮು ದಾವಣಗೆರೆ ಅಂತೆ, ನಾನು ಓದಿದ್ದು ಅಲ್ಲೇ. ಓಕೆ ಮ್ಯಾಮ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? 6 ಮಂತ್ಸಿಂದ. ಓಕೆ, ಹೇಗಿದೆ ಮೇಡಮ್ ಕೆಲಸ? ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ನೀವು. ಎಲ್ಲೆಲ್ಲೋ ಕೇಳಿದ್ದೆ ನಮ್ಮ ಮಿಟ್ಟಿ ಕೆಫೆ ಅಂತ, ಬಟ್ ನಾನು 2 ದಿನದಿಂದ ಕ್ಯಾಂಪೇನಿಗೆ ಬರ್ತಿದ್ದೆ. ಸೊ ಅವ್ನು ನೋಡ್ಬಿಟ್ಟು ಖುಷಿ ಆಯಿತು ಮೇಡಮ್. ನಿಜವಾಗ್ಲೂ ನೀವೇನು ಮಾಡ್ತಿದ್ದೀರಾ ಮೇಡಮ್ ಇಲ್ಲಿ? ಕಿಚನ್ ವರ್ಕ್ ಅಂದರೆ ಕುಕ್ ಎಲ್ಲ ಮಾಡ್ತೀವ? ಓಕೆ, ಏನೇನು ಕುಕ್ ಮಾಡ್ತೀವ ಮೇಡಮ್? ಪಾವ್ ಭಾಜಿ, ಮ್ಯಾಗಿ ಎಲ್ಲ. ಓಕೆ, ಇವಾಗ ಯಾವ್ದಾನ ಇದೆಯಾ ಆರ್ಡರ್ ಸರ್? ಮಾಡ್ತಾ ಇದ್ದೀರಾ? ಓಕೆ ಗೈಸ್, ಮ್ಯಾಗಿ ಆಗ್ತಾ ಇದೆ ಮೇಡಮ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಸಂಕಮ್ಮ ಅಂತ. ನೋಡಿ, ಸಂಕಮ್ಮ ಅವ್ರು ಮ್ಯಾಗಿ ಮಾಡ್ತಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಈ ಮಿಟ್ಟಿ ಕೆಫೆ ಆ್ಯಕ್ಚುಲಿ ಕೇಳಿದ್ದೆ, ಬಟ್ ನಾನು ಇವತ್ತು ಕ್ಯಾಂಪೇನಿಗೆ ಬಂದಿದ್ದರಿಂದ ನಾನು ನೆನ್ನೆನೂ ಬಂದಿದ್ದೆ. ಬಟ್ ಅಷ್ಟೊಂದೇನು ಗೊತ್ತಾಗಲಿಲ್ಲ ಇದು ಕೆಫೆ ಬಗ್ಗೆ. ಬಟ್ ಅದು ತಿಳ್ಕೊಂಡ್ಮೇಲೆ ಗೊತ್ತಾಯಿತು. ನಿಜವಾಗ್ಲೂ ಇವತ್ತು ನಾನಂತೂ ಇನ್ಸ್ಪೈರ್ ಆಗೋದೆ ಕಂಪ್ಲೀಟ್. ಆ್ಯಂಡ್ ಮ್ಯಾಗಿ ಆಗ್ತಾ ಇದೆ. ಆ್ಯಂಡ್ ಬನ್ನಿ ಈ ಒಂದು ಮಿಟ್ಟಿ ಕೆಫೆದೊಂದು ವ್ಯೂ ನೋಡ್ಕೊಂಬೋಣ ಹೇಗಿದೆ ಅಂತೇಳಿ. ನೋಡಿದಾಗ ನೀವು ಇನ್ಸ್ಪೈರ್ ಆಗುತ್ತೆ, ಇನ್ನೂ ಬದುಕ್ಬೋದು ಅಂತ ಹೇಳಿ. ಎಷ್ಟು ವರ್ಷ ಆಯಿತು ಮೇಡಮ್ ಇಲ್ಲಿ? ಸರ್ 6 ಮಂತ್ ಆಯ್ತು. ನಾವು ಅವರು ಒಮ್ಮಲ್ಗೆ ಬಂದಿದ್ದೀವಿ. ಹೌದಾ? ಓಕೆ, ಎಷ್ಟು ಜನ ಇದ್ದೀರಾ ಇದೆಲ್ಲ? ಸರ್ 6 ಜನ ಇದ್ದೀವಿ. 6 ಜನ. ಓಕೆ, ಎಲ್ಲ ನಮ್ಮವ್ರನ್ನ ಕನ್ನಡದವ್ರನ್ನ ಅಥವಾ? ಸರ್ ಹಿಂದೆ ಮ್ಯಾನೇಜರ್ ಆಯ್ತು, ನಾವು ಕನ್ನಡದವ್ರು. ಅವ್ರು ಸೇರಿದ್ರಲ್ಲ ಅವರು? ಹಾಂ ಸರ್. ಓಕೆ ಮೇಡಮ್. ಓಕೆ, ನಿಮ್ದೇನು ಕೆಲಸ ಇದೆ? ಸರ್ ನಾ ಕಿಚನ್ ವರ್ಕ್ ಮಾಡ್ತೀನಿ, ಈ ಕಡೆ ಸ್ಯಾನೇಜ್ ಮಾಡ್ತೀನಿ. ಓಕೆ, ಎಲ್ಲ 2 ಡೇಸಿಂದ ಸ್ಯಾಂಡ್ವಿಚ್ ತಿಂತಿದ್ದೀನಿ ಗೈಸ್. 2 ಡೇಸಿಂದ ಸ್ಯಾಂಡ್ವಿಚ್ ತಿಂತಿದ್ದೀನಿ. ನಿಮಗೂ ಗೊತ್ತು ನೋಡಿ, ಇವರೇ ಮಾಡಿದ್ದು. ಹಾಯ್ ಸರ್. ಆ್ಯಂಡ್ ಅವ್ನು ನಿಮ್ಗೆ ಗೊತ್ತಾಯ್ತು? ಅವರು ಕ್ಯಾಶಿಯರ್ ಸರ್. ಅಲ್ಲೋಗೆ ಮಾತಾಡಿಸ್ತೀನಿ. भाई आपका नाम क्या है? ज्योतिष कुमार। ज्योतिष कुमार, कहाँ से? बिहार से। बिहार से, ठीक है। कितने साल में इधर वर्क किया? इधर 1 मंथ होने वाला है। 1 मंथ होने वाला। तो पहले किधर काम? पहले प्लेटिनम सिटी, जयनगर ओह, एयरपोर्ट। पीपल है ना, मेरे को ज़्यादा इंस्पिरेशन है उसके लिए. ಮಿಟ್ಟಿ ಕೆಫೆ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ 40+ ಬ್ರಾಂಚಸ್ ಇದೆ. ನೀವು ಏರ್ಪೋರ್ಟ್ ಅಲ್ಲಿ ಇಲ್ಲಿ ನೋಡಿರ್ತೀರ. ಬಟ್ ಇದು ಬಂದ್ಬಿಟ್ಟು ವಿಪ್ರೋ ಕ್ಯಾಂಪಸ್ಸಲ್ಲಿದೆ. ಸೊ ನೋಡಿ, ಮತ್ತೆ ಪಾವ್ ಬಜ್ಜಿ ಮಾಡ್ತಾ ಇದ್ದಾವೆ ನಮ್ಮ ಸಂಕಮ್ಮ ಅವರು. ನೀವೆಲ್ಲ ಸ್ಟೇ ಆಗೋದು ಇಲ್ಲೇನಾ? ಇಲ್ಲಿ? ಹಾಂ, ಕೊರ್ತಿ ಗೇಟಲ್ಲಿ. ಮತ್ತು ಟ್ರಾವೆಲ್ ಎಲ್ಲ ಮ್ಯಾಮ್ ನಿಮಗೆ ಏನಾದರೂ ಫೆಸಿಲಿಟಿ ಇದೆಯಾ? ಕ್ಯಾಬ್ ಫೆಸಿಲಿಟಿ ಇದೆಯಾ? ಮತ್ತು ಮನೆ ಕಡೆ ಹೋಗಲ್ಲ ಮ್ಯಾಮ್? ಹೌದಾ? ಯಾವಾಗ ಈ ದುರ್ಗಮ್ಮನ ಜಾತ್ರೆಗೆಲ್ಲ ಹೋಗಲ್ಲ ನೀವು? ಹೋಗಿ ಬಂದ್ರಾ? ಓಕೆ. ಹೌದಾ? ನಾನು ಅಲ್ಲೇ ಮೇಡಮ್ ಓದಿದ್ದು 5 ವರ್ಷ. ನಾನು ಯೂನಿವರ್ಸಿಟಿಲಿ ತೋರಣಸ ಇದೆಯಲ್ಲ, ತೋರಣಸ ಯೂನಿವರ್ಸಿಟಿಲಿ ಓದಿದ್ದು ನಾನು. ನೋಡಿ ಮೇಡಮ್ ಏನೋ ಹೇಳ್ತಿದ್ದಾರೆ, ಸ್ಮಾರ್ಟ್ ಸಿಟಿ. ಬಟ್ ಎಲ್ಲಿ ಮೇಡಮ್, ರೋಡ್ಸ್ ಎಲ್ಲ ಹಂಗಿದೆ. ಹಾಂ, ಈಗ ಗುಂಡಿ ಚೌಟ್ರಿ ಚೆನ್ನಾಗಿದೆ ಅಷ್ಟೇ. ನಾವು ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಎಲ್ಲ ಆಗ್ತಾ ಇದೆಯಲ್ಲ ಇವಾಗ? ಓಕೆ.
ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೀವಿ ಮೇಡಮ್? ಎಲ್ಲೂ ಇಲ್ಲ ಸರ್. ಎಲ್ಲೂ ಇಲ್ಲ, ಇದೆ ಫಸ್ಟಾ? ಓಕೆ. ಫ್ಯಾಮಿಲಿ ಎಲ್ಲ ಅಲ್ಲೇ ದಾವಣಗೆರೆಲ್ಲ ಇದೆಯಾ? ಹಾಂ, ದಾವಣಗೆರೆ. ಇದು ಪಾವ್ ಅಲ್ಲ ಇದು? ಇದು ಬಜ್ಜಿನ ಪಾವ್ ಬಜ್ಜಿ? ಬಜ್ಜಿ ಸರ್. ಬಜ್ಜಿನಾ? ಹಾಂ. ಓಕೆ ಗೈಸ್, ಬಿಸಿ ಬಿಸಿ ಬಜ್ಜಿ ಆಗಿದೆ. ಆ್ಯಂಡ್ ಪಾವ್ ಇಲ್ಲಿದೆ ನೋಡಿ, ಪಾವ್ ಇಲ್ಲಿದೆ. ಆ್ಯಂಡ್ ಫ್ರೆಂಚ್ ಫ್ರೈಸ್ ಕೂಡ ಇದೆ. ಒಂದಂತೂ ಹೇಳಬೇಕು, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. 2 ಡೇಸಿಂದ ನಾನು ತಿಂತಾ ಇದ್ದೀನಿ ಇಲ್ಲೇ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇನ್ಕ್ಲೂಡಿಂಗ್ ಟೀ ಅಂತೂ ಹೇಳಲೇಬೇಕು. ಮಸಾಲ ಟೀ ಅಂತ ಕೊಡ್ತಾವೆ, ನೀವು ಒಂದು ಸಲ ಟೇಸ್ಟ್ ಮಾಡಿ. ನೆಕ್ಸ್ಟ್ ಲೆವೆಲಲ್ಲಿದೆ ಅದು ಟೀ. ಮೇಡಮ್ ಟೀ ಮಾಡೋದು ನೀವೇನಾ? ಟೀ ನಾವು ಮಾಡ್ತೀವಿ, ಮ್ಯಾನೇಜರ್ ಮಾಡ್ತಾರೆ. ಹೌದಾ? ಟೀ ಅಂತೂ ಚೆನ್ನಾಗಿತ್ತು ಮೇಡಮ್, ಓಕೆ, ಥ್ಯಾಂಕ್ ಯು. ಮಸಾಲ ಟೀ. ಅಲ್ಲೇ ದಾವಣಗೆರೆಯಲ್ಲೇ ಮಾಡ್ಬೋದಲ್ಲ ನೀವು, ಅಂತ ಟೀ ಎಲ್ಲ ಓಡುತ್ತೆ. ನಮ್ದು ಹೋಟೆಲ್ ಬಿಸ್ನೆಸ್ ಅಲ್ಲ ಸರ್, ಹೌದಾ? ಫ್ಲವರ್ ಬಿಸ್ನೆಸ್ ಇದೆ ನಮ್ದು. ಹಾಯ್ ಮೇಡಮ್. ಹಾಯ್ ಸರ್. ನಮಸ್ತೆ. ಗುಡ್ ಈವ್ನಿಂಗ್ ಸರ್. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸಾವಿತ್ರಿ ಅಂತ ಹೌದಾ? ಸರ್. ಎಲ್ಲಿ ನೀವು? ಸರ್ ನಾನು ಬೆಳಗಾವಿ ಡಿಸ್ಟಿಕ್. ಬೆಳಗಾವಿ ಡಿಸ್ಟಿಕ್ ಯಾವ ತಾಲೂಕು ಮೇಡಮ್? ಬೆಳಗಾವಿ ಡಿಸ್ಟಿಕ್ ಗೋಕಾಕ್ ತಾಲೂಕು ಸರ್. ಗೋಕಾಕ್ ತಾಲೂಕು. ಯಾ ಸರ್. ಓಕೆ ಮೇಡಮ್, ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು Okay, ಸರ್. ಎಲ್ಲಾರ್ನೂ ನಮಗೂ interview ಖುಷಿ ಆಯಿತು ಸರ್, ನಿಮ್ಗೆ ನೋಡಿ ಭಾಳ ಖುಷಿ ಆಯಿತು ಸರ್. ನಮಗೂ ಹೆಂಗಿದೆ ಮೇಡಮ್ ಜೀವನ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಯಾ ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡ್ತೀವಿ? ಸರ್ ವರ್ಷ ಆಗಿಲ್ಲ ಸರ್, ಈಗ 4 ಮಂತ್ ಆಯಿತು 4 ಸರ್. ಮಂತ್ ಆಯಿತು. ಹಾಂ ಮುಂಚೆ ಸರ್. ಏನು ಮಾಡ್ತಾ ಇದ್ದೀವಿ ಮೇಡಮ್? ಮುಂಚೆ ನಾನು ಊರಲ್ಲಿ ಇದ್ದೆ ಸರ್. ಹಾಂ. ಓಕೆ ಮೇಡಮ್, ನಿಜವಾಗ್ಲೂ ಖುಷಿ ಆಯಿತು ನೀವು ಮಾಡ್ತಾ ಇರೋ ಕೆಲಸ ನೋಡಿ. ಥ್ಯಾಂಕ್ ಯು ಸರ್, ನಮಗೂ ಖುಷಿ ಆಯಿತು ಸರ್. Okay. ಒಂಟಿ ಒಂದು ಮಟ್ಟಕ್ಕೆ ಎಲ್ಲೋ ತೊಗೊಂಡೋಯ್ತು ಈ ಒಂದು ಸಿಚುವೇಶನ್. ಆ್ಯಂಡ್ ಈ ಒಂದು ವಿಡಿಯೋ ಅಂತಲೂ ಹೇಳ್ಬೋದು. ಎಷ್ಟೋ ನೆಗೆಟಿವಿಟಿ ಇತ್ತು ಮನಸ್ಸು ತುಂಬ, ಬಟ್ ಇದೊಂದು ಇನ್ಸಿಡೆಂಟ್ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಥಿಂಕ್ ಮಾಡೋಷ್ಟು ಎಬಿಲಿಟಿನ ನಂಗೆ ಕೊಟ್ಟಿದೆ. ಸೊ ಇನ್ನು ಮುಂದಕ್ಕೂ ಅಷ್ಟೇ ಇಂಥ ಒಂದು ಪೀಪಲ್ಸ್ನ ಹುಡುಕ್ಬಿಟ್ಟು ಲಾಗ್ ಮಾಡ್ತೀನಿ. ಆ್ಯಂಡ್ ಅವ್ರಿಗೆ ಏನು ಸಹಾಯ ಆಗುತ್ತೋ ಅದನ್ನ ನಾನು ಮಾಡ್ತೀನಿ. ಅದು ವಿಡಿಯೋದಲ್ಲಿ ಹೇಳೋದಕ್ಕೆ ಹೋಗಲ್ಲ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಾವೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಮೇಡಮ್, ಒಂದು ಪ್ರಶ್ನೆ ಕೇಳಬೇಕು. ಹಾಂ ಹೇಳಿ ಸರ್. ಎಷ್ಟೋ ಜನ ಎಲ್ಲ ಇದ್ದು ಸೂಸೈಡ್ ಅದು ಇದು ಅಂತ ಮಾಡ್ಕೊತಿದ್ದಾರೆ ಚಿಕ್ಕ ಪುಟ್ಟ ಒಂದು ಕೆಲವೊಂದು ನೋವುಗಳಿಗೆ. ಬಟ್ ನಿಮ್ಮನ್ನು ನೋಡಿದ್ಮೇಲೆ ನಮಗಿನ್ನು ಬದುಕಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಸರ್ ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಸರ್. ಯಾಕಂದ್ರೆ ಏನಿದೆ ಮೇಡಮ್? ಇಲ್ಲ ಸರ್, ಅಂದರೆ ನೀವು ನಮಗೆ ಹೆಲ್ಪ್ ಮಾಡ್ತಾ ಇದ್ರಲ್ಲ, ನೀವು ಇಲ್ಲಪ್ಪ ಈ ಥರ ಇದೆ ಅಂತ ನೀವು ನಮಗೆ ಹೇಳ್ಕೊಟ್ರೆ ನಮಗೆ ಗೊತ್ತಿರುತ್ತೆ. ಇಲ್ಲ ಅಂದ್ರೆ ನಾವು ಹಳ್ಳಿ ಕಡೆ ನಮ್ಗೆ ಏನು ಗೊತ್ತು ಸರ್. ಎಷ್ಟೋ ಜನಕ್ಕೆ ನೀವು ಇನ್ಸ್ಪಿರೇಷನ್ ಮೇಡಮ್ ಬದುಕ್ತಾ ಇರೋದಕ್ಕೆ. ಅಯ್ಯೋ, thank you, sir. ನನಗೂ ಅಷ್ಟೇ ತಲೆಯಲ್ಲಿ ಎಷ್ಟೋ ನೆಗೆಟಿವಿಟಿ ಇತ್ತು, ಬಟ್ ನಿಮ್ಮನ್ನು ನೋಡಿದ್ಮೇಲೆ ಹೊತ್ತು ಇನ್ನು ಬದುಕಬೇಕು ಅಂತ ಆಸೆ ನನಗೆ ಜಾಸ್ತಿ ಆಗ್ತಾ ಇದೆ. ಅಯ್ಯೋ, ನಮ್ಮದು ತುಂಬ ನೋವುಗಳಿತ್ತು ಮೇಡಮ್. ನಾವು ಡೈಲಿ ಅದನ್ನೇ ಥಿಂಕ್ ಮಾಡ್ಕೊಂಡು ಹೋಗೋದು. ಹಾಂ. ನಿಮ್ಮನ್ನು ನೋಡಿದ್ಮೇಲೆ ನಾವು ಇನ್ನೂ ಬೆಳಿಬೋದೇನೋ. ನೀವು ನೋಡಿ ಎಷ್ಟೋ ನಿಮಗೆ ಫಿಸಿಕಲ್ ಎಷ್ಟೊಂದು ಚಾಲೆಂಜಸ್ ಇದೆ, ಆದರೂ ನೀವು ಬದುಕ್ತಾ ಇದ್ದೀರ. ಓಕೆ ಸೊ ಸರ್. ಖುಷಿ ಅನ್ನಿಸ್ತು ಮೇಡಮ್ ನಿಮ್ಮನ್ನು ನೋಡಿ. ಓಕೆ, thank you. ಮತ್ತೆ ಸಿಗೋಣ, ಮತ್ತೆ ಬರ್ತೀನಿ. ಓಕೆ ಸರ್. ಓಕೆ ಮೇಡಮ್, ಮತ್ತೆ thank you. ಸಿಗೋಣ ಸರ್. ಮತ್ತೆ ಓಕೆ, ಸಿಗೋಣ. ಬಾಯ್. ಗೈಸ್, ಸಂಕಮ ಮೇಡಮ್ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಮೊದಲೇ ಹೇಳಿದ್ರೆ ನಾವೆಲ್ಲ ಕ್ಲೀನ್ ಮಾಡ್ಕೊತಿದ್ವಿ, ಆಮೇಲೆ ಶೂಟ್ ಮಾಡ್ಬೋದಾಗಿತ್ತು ಅಂತ ಹೇಳ್ತಿದ್ದಾರೆ ಅಲ್ವಾ ಮೇಡಮ್? ಹೌದು ಸರ್. ನಮ್ಮ ಮನಸ್ಸೇ ಗಲೀಜಿದೆ, ಇದೆಲ್ಲ ಯಾವ ಲೆಕ್ಕ ಅಲ್ವಾ ಮೇಡಮ್? ಆಯ್ತಾ ಮ್ಯಾಗಿ? ಆಯ್ತು. ಓ, ಒಂದು ಬ್ಯಾಚ್ ಆಯ್ತಾ ಆಲ್ರೆಡಿ? ಆಯ್ತು. ಚೀಸ್ ಮ್ಯಾಗಿ. ಮತ್ತೆ ಇದು ಎಲ್ಲಿದೆ ಮೇಡಮ್ ಬ್ರಾಂಚ್? ಮಿಟ್ಟಿ ಕೆಫೆ ಏರ್ಪೋರ್ಟಲ್ಲಿ ಒಂದಿದೆ ಅಲ್ಲ? ಏರ್ಪೋರ್ಟಲ್ಲಿದೆ, ಆಮೇಲೆ ಕಾಫಿ ಕಾಫಿ ಇದರಲ್ಲಿದೆ ಸರ್, ಓಕೆ. ಕಾಫಿ ಇನ್ಸ್ಟಿಟ್ಯೂಟ್ಸ್ ಹಾಂ, ಎಷ್ಟಿದೆ ಇಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಸುಮಾರು ಇದೆ. ಸುಮಾರು. ಫೈನಲಿ ನಮ್ಮ ಸಂಕಮ ಅವರು ಮ್ಯಾಗಿ ರೆಡಿ ಮಾಡಿದಾಗ ಸ್ಮೆಲ್ ಚೆನ್ನಾಗೇ ಬರ್ತಿದೆ ಮೇಡಮ್. ಅದೇನು ಚೀಸಾ? ಹಾಂ ಸರ್. ಓಕೆ, ಎಲ್ಲ ಫುಲ್ ಬಿಸಿ. ಜೀವನ ಹೇಗಿದೆ ಮೇಡಮ್ ನಿಮ್ಮದು? ಚೆನ್ನಾಗಿದೆ. ಮಿತಿ ಕೆಫೆ ಬಂದು ನನಗೆ ತುಂಬ ಹೆಲ್ಪ್ ಆಗಿದೆ. ತುಂಬ ಹೆಲ್ಪ್ ಆಗಿದೆ ಮೇಡಮ್. ಮುಂಚೆ ಏನು ಮಾಡ್ತಾ ಇದ್ದೀರಿ ನೀವು? ಮುಂಚೆ ಏನಿಲ್ಲ ಸರ್, ಮನೇಲೇ ಇದ್ದೆ. ಈಗ ಎಷ್ಟೋ ಹೆಲ್ಪ್ ಆಗಿದೆ ಮೇಡಮ್. ಎಷ್ಟೋ ಜನಕ್ಕೆ ಸ್ಫೂರ್ತಿ ನೀವು ನೋಡಿ. ಇಂಥ ಫಿಸಿಕಲಿ ಚಾಲೆಂಜ್ಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂದಮೇಲೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನು, ಎಸ್ಪೆಷಲಿ ನನಗಂತೂ. ಓಕೆ ಮೇಡಮ್. ಆ್ಯಂಡ್ ಇಂಥ ಎಷ್ಟೋ ಜನ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ಗೆ ಕೆಲಸ ಕೊಟ್ಟಂಥ ಅಲೀನಾ ಅಲಂ ಏನಿದ್ದಾವೆ ಅವ್ರಿಗೊಂದು ದೊಡ್ಡ ಧನ್ಯವಾದ ಹೇಳಬೇಕು.
Hello, my name is Alina Alam and I started Mitti Cafe with the dream of showing the world the magic of abilities. Our first employee was this girl who came in crawling for the interview because at that point of time her parents could not afford a wheelchair. Today, sitting on her wheelchair, she manages 8 other people with disability. She's the manager for our first cafe. Her name is Kirti. However, the dream is not one Kirti, but the dream is a billion Kirtis across the world who deserve economic independence and dignity. We feel that the Impact program would enable us to connect with like-minded individuals and organizations who are equally passionate about inclusion, who would share our dream of reaching a billion Kirtis across the globe. Thank you. We need your support. ಎಷ್ಟೋ ಜನಕ್ಕೆ ಕೆಲಸ ಕೊಟ್ಬಿಟ್ಟು ಅವರ ಕುಟುಂಬಕ್ಕೆ ಏನು ಕುಟುಂಬನ ನಡೆಸೋದಕ್ಕೆ ಜೀವನನ ನಡೆಸೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾವೆ. ಸೊ ಅಂತ ಜನನ ನಾವು ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಯ್ತಲ್ಲ? ಇಷ್ಟ ಆಗಲೇಬೇಕು ಗೈಸ್, ಇವ್ರು ಮಾಡೋ ಕೆಲಸ. ಸೊ ದಟ್ಸ್ ವೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದಕ್ಕಿಂತ ಹೆಚ್ಚು ವಿಡಿಯೋಗಳು ಇಂಥದೇ ಬರುತ್ತೆ ಇನ್ನು ಮುಂದೆ. ಓಕೆ, ಅದು ಇದು ಬರೀ ಎಂಟರ್ಟೈನ್ಮೆಂಟ್ ವೀಡಿಯೋಸೇ ಆಗ್ತಿಲ್ಲ ಎಷ್ಟು ದಿನ. ಬಟ್ ಇವತ್ತಿಂದ ಒಂದು ಸ್ಟೆಪ್ ಬದಲಾವಣೆ ಮಾಡ್ಕೊಳ್ಳೋಣ ಅಂತೇಳಿ ನೆಕ್ಸ್ಟ್ ವ್ಲಾಗ್ಸಿಂದ ಇಂಥ ವೀಡಿಯೋಸೇ ಬರುತ್ತೆ. ಓಕೆ, ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನೈಸ್ ಮೆನಿಯಾ. ಅಲ್ವಾ ಮೇಡಮ್? ಹೇಳಿ ಮೇಡಮ್. ಓಕೆ ಗೈಸ್, ಸಿ ಯು ಸೂನ್.